ಯಾಕಣ್ಣ, ಏನಾಯ್ತು? ಹೌದು, ನಾನೇ ಕರೆದಿದ್ದು. ಯಾಕಣ್ಣ ಇಷ್ಟೊಂದು ಸಿಟ್ಟಿನಿಂದ ಮಾತನಾಡ್ತಿರ್ವಲ್ಲ, ಏನಾಯ್ತು ಹೇಳು? ಏನು ಆಗಬಾರ್ದಾಗಿತ್ತು ಅದೇ ಆಗೋಯ್ತು. ನಿನ್ನಿಂದ ನಿನ್ನ ಅಣ್ಣನ ಓದಿಗೆ ಕಲ್ಲು ಬಿತ್ತು. ನೀನು ಇಷ್ಟೊಂದು ದುಷ್ಟನಾಗುವೆ ಎಂದು ನಾನು ತಿಳಿದುಕೊಂಡಿರಲಿಲ್ಲ. ಕೊನೆಯ ತಮ್ಮನೆಂದು ತಿಳಿದು ಪ್ರೀತಿಯಿಂದ ಕಂಡಿದ್ದಕ್ಕೆ ನಮ್ಮೆಲ್ಲರ ಆಸೆಯನ್ನು ನಿರಾಸೆಗೊಳಿಸಿ ಬಿಟ್ಟಿಯಲ್ಲೋ ಪಾಪಿ. ನಾನೇನು ಅಂತ ತಪ್ಪು ಮಾಡಿರುವೆ ಅಂತ ಈ ರೀತಿ ನೊಂದುಕೊಳ್ತಿರುವೆ ಅಣ್ಣ. ನಿನ್ನ ಮನಸ್ಸಿಗೆ ನೋವಾಗದಂತೆ ನಾನು ನಡೆದುಕೊಂಡಿಲ್ಲ. ಅಣ್ಣನ ಅಭ್ಯಾಸಕ್ಕೆ ಕಲ್ಲು ಹಾಕುವ ಕೀಳು ಕೃತ್ಯಕ್ಕೆ ನಾನು ಕೈ ಹಾಕಿಲ್ಲ, ಹಾಕುವುದೂ ಇಲ್ಲ. ಯಾಕಿಲ್ಲ? ಆ ಸಾಹುಕಾರ ರುದ್ರಪ್ಪನಿಗೆ ಬಾಯಿಗೆ ಬಂದಂತೆ ಮಾತನಾಡಲಿಲ್ವೇ? ಅವನಿಗೆ ಅಪಮಾನ ಮಾಡಿಲ್ಲವೇ? ಅವನೊಂದು ಮಾತನಾಡಿದರೂ ಸಹಿಸಿಕೊಂಡು ಬಂದಿದ್ದರೆ ನಿನ್ನ ಮಾನವೇನು ಮುಕ್ಕಾಗುತ್ತಿತ್ತೆ. ದುಡುಕಿದೆ ಆನಂದ, ದುಡುಕಿ ನಿನ್ನ ಅಣ್ಣನ ಭವಿಷ್ಯವನ್ನೇ ಕೆಡಿಸಿದೆ. ನಿನ್ನಿಂದ ನಮ್ಮ ಆಸೆ ಅಳಿಯಿತು, ನೋವು ಉಳಿಯಿತು, ಇವನ ಬದುಕೆ ಹಾಳಾಯಿತು. ಆನಂದ, ಯಾಕೆ ಹೀಗೆ ದುಡುಕಿ ಕೆಡುಕು ಮಾಡಿದೀಯೋ? ನಿನ್ನಣ್ಣ ಓದಬಾರದೆಂಬ ಅಸೂಹೆ ನಿನ್ನ ಮನಸ್ಸಿನಲ್ಲಿದ್ದರೆ ಮುಚ್ಚು ಮರ ಇಲ್ಲದೆ ಬಿಚ್ಚಿ ಹೇಳಬೇಕಾಗಿತ್ತು. ಸಿಗುವ ಸಾಲ ಸಿಗದಂತೆ ಮಾಡಿ ಇವನ ಬಾಳನ್ನೇ ಹಾಳು ಮಾಡಿದೀಯಲ್ಲೋ. ಯಾಕೋ ಆನಂದ ನಿನಗಿಂತಹ ದುಷ್ಟ ಬುದ್ಧಿ ಬಂತು? ನಿನಗೆ ನನ್ನ ಮೇಲೆ ಪ್ರೀತಿ ಇದ್ದರೆ ಸಾಲ ಮಾಡಿ ಅದನ್ನು ತೀರಿಸುವ ನೋವು ನಿನ್ನ ಮನಸ್ಸಿನಲ್ಲಿದ್ದರೆ ನನ್ನ ಓದು ಅರ್ಥಕ್ಕೆ ನಿಂತರೂ ಚಿಂತೆ ಇಲ್ಲ. ನಿಮ್ಮಿಂದ ನಿಮಗೆ ಯಾರಿಗೂ ನೋವಾಗುವುದು ಬೇಡಣ್ಣ. ಇಷ್ಟು ವರ್ಷ ನೂರಾರು ಆಸೆ ಇಟ್ಟುಕೊಂಡು ಎಷ್ಟೇ ಕಷ್ಟ ಬಂದರೂ ಸಹಿಸಿಕೊಂಡು ನಿಮ್ಮತ್ತಿಗೆ ಆಸೆಯನ್ನು ಈಡೇರಿಸಲು ನಿನ್ನನ್ನು ಕಷ್ಟಪಟ್ಟು ಓದಿಸಿ. ಇದು 1 ವರ್ಷ ನಿನ್ನ ಓದು ಮುಗಿದಿದ್ದರೆ ನಿನಗೂ ಒಂದು ದಾರಿ ಆಗುತ್ತಿತ್ತು, ನಮ್ಮ ಕರ್ತವ್ಯನೂ ಮುಗಿದಂಗಾಗ್ತಿತ್ತು. ಮಾತನಾಡ್ರಿ ಅಣ್ಣ, ಮಾತನಾಡ್ರಿ. ನಿಮ್ಮ ಮನಸ್ಸಿಗೆ ತೃಪ್ತಿ ಆಗುವವರೆಗೂ ಮಾತನಾಡ್ರಿ. ಒಮ್ಮೆಲೆ ನಿಮ್ಮೆಲ್ಲರ ದೃಷ್ಟಿಯಲ್ಲಿ ನಾನು ಅದೆಷ್ಟು ಕೀಳನಾಗ್ಬಿಟ್ನಲ್ಲ. ನಿಮಗೆ ನನ್ನ ಮೇಲೆ ಸಿಟ್ಟಿದ್ದರೆ, ನಾನು ತಪ್ಪು ಮಾಡಿನಂತ ನಿಮ್ಮ ಮನ ಒಪ್ಪಿದರೆ ನನ್ನನ್ನು ಇಲ್ಲೇ ಹೊಡಿರಣ್ಣ. ಆದರೆ ಸತ್ಯವಾಗಿಯೂ ಹೇಳುತ್ತೀನಿ ಅಣ್ಣ, ಅಣ್ಣನ ಓದಿಗೆ ಅಡ್ಡಿ ಆಗಬೇಕಂತ ದುಷ್ಟ ವಿಚಾರ ಮಾಡಿ ಆ ಸಾಹುಕಾರನ ಜೊತೆ ನಾನು ಜಗಳವಾಡಲಿಲ್ಲ. ಅವನು ಸಿಕ್ಕಂತೆ ಮಾತನಾಡಿಸಿದ, ನಿಂದಿಸಿದ, ಅಂಜಿಸಿದ. ನಾನು ಅವನಿಗೆ ತಲೆ ಬಾಗಲಿಲ್ಲವೆಂತ ಈ ರೀತಿ ನನ್ನ ಮೇಲೆ ದ್ವೇಷ ಸಾಧಿಸಿದ. ಅಷ್ಟಕ್ಕೆ ನೀನೇಕೆ ಅವನೊಂದಿಗೆ ವಾದ ಮಾಡಿದೆ? ಆನಂದ, ದುಷ್ಟರ ಸಂಗಡ ಜಗಳವಾಡದೆ ಸಹಿಸಿಕೊಂಡು ಬಂದಿದ್ದರೆ ನಿನಗೆ ನಷ್ಟವಾಗುತ್ತಿರಲಿಲ್ಲ. ರಮೇಶನ ಓದಿಗೂ ಕಷ್ಟವೂ ಬರ್ತಿರ್ಲಿಲ್ಲ. ಎಂದಿಗೂ ಸಾಧ್ಯವಿಲ್ಲ. ಆ ಸಾಹುಕಾರನಿಗೆ ನಾನು ಎಂದಿಗೂ ಅಂಜುವುದಿಲ್ಲ. ಎಷ್ಟೇ ಕಷ್ಟ ಬಂದರೂ ನಾನು ಅವನಿಗೆ ತಲೆಬಾಗುವುದಿಲ್ಲ. ನ್ಯಾಯ ನೀತಿಗೆ, ದೇವರ ಧರ್ಮಕ್ಕೆ, ದಯಾಗುಣ ಉಳ್ಳ ಜನಕ್ಕೆ ಅಂಜುವೆ. ಆದರೆ ದುಡ್ಡಿದೆಯಿಂದ ದರ್ಪದಿಂದ ಬಡವರನ್ನು ತುಳಿದು ಕಂಡ ಹೆಣ್ಣು ಮಕ್ಕಳ ಮೇಲೆ ಬಂಡತನ ಮಾಡುವ ಆ ಸಾಹುಕಾರನಿಗೆ ನಾ ತಲೆಬಾಗುವುದಿಲ್ಲ. ಓಹೋ, ಮನತನದಿಂದ ಮಹಾಸ್ಥಿತಿವಂತ, ಶೌರ್ಯದಲ್ಲಿ ಭೀಮನಂತೆ ಶಕ್ತಿವಂತ. ಆದರೆ ದುಷ್ಟರನ್ನು ಎದುರು ಹಾಕಿಕೊಂಡು ನಡೆಯುವುದು ಬದುಕಿನಲ್ಲಿ ಬಲು ಕಷ್ಟ ಎಂಬುದನ್ನು ನೆನಪಿನಲ್ಲಿಟ್ಟುಕೋ. ಇದೇ ರೀತಿ ನೀ ನಡೆದಿದ್ದೀಯಾದರೆ ನಮ್ಮೆಲ್ಲರ ಬದುಕಿನಲ್ಲಿ ತೊಂದರೆ ತಪ್ಪಿದ್ದಲ್ಲ, ಅರಿತುಕೋ. ಅವನೊಂದು ವಿಷ ಜಂತು, ಸೇಡಿಟ್ಟ ಸರ್ಪದಂತೆ ಸಮಯ ನೋಡಿ ಸೇಡು ಸಾಧಿಸದೆ ಬಿಡುವುದಿಲ್ಲ.
ಅವನಿಗೆ ಎದುರಾಗದೆ ಬದುಕಿದವರನ್ನು ಅವನು ಎಂದೂ ಕಾಡಿಲ್ಲ. ಎದುರಾದವರ ಕತೆ ಮುಗಿಸದೆ ಬಿಟ್ಟಿಲ್ಲ. ಆನಂದ, ನಿನ್ನ ಹಠ ನಿನಗಷ್ಟೇ ಅಲ್ಲದೆ ಇಡೀ ಕುಟುಂಬಕ್ಕೆ ಕಷ್ಟ ನಷ್ಟ ತರುವುದು. ಆನಂದ, ಈಗಲಾದರೂ ಅಣ್ಣನೊಂದಿಗೆ ಅವನಲ್ಲಿಗೆ ಹೋಗಿ ನಡೆದ ಘಟನೆಗೆ ಕ್ಷಮೆ ಕೇಳಿದರೆ ವಿರಸ ಅಳಿದು ಸಮರಸ ಬೆಳೆದು ಸಹಾಯ ಮಾಡಬಹುದು ಅಂತ ನನ್ನ ಆಸೆ. ಆನಂದ, ಸಾಧ್ಯವಿಲ್ಲ. ನೀವೆಲ್ಲರೂ ಹಿಂದೆ ನನ್ನನ್ನು ಮನೆಯಿಂದ ಹೊರ ಹಾಕಿದರು, ಚಿಂತೆ ಇಲ್ಲ. ನನ್ನ ದೇಹದಲ್ಲಿ ಜೀವವಿರುವ ತನಕ ಆ ಸೌಕರ್ಯನಿಗೆ ನಾ ತಲೆಬಾಗಿ ನಡೆಯುವುದಿಲ್ಲ. ಆನಂದ, ಇದೇ ನಿನ್ನ ಕೊನೆ ನಿರ್ಧಾರವೇ? ಹೌದು. ಆನಂದ, ಅದೆಷ್ಟು ಅಹಂಕಾರ ನಿನಗೆ! ಅಣ್ಣಂದಿರ ಮಾತನ್ನೇ ಮೀರಿ ನಡೆಯುವಷ್ಟು ದುರ್ಬುದ್ಧಿ ಒಳ್ಳೆಯದಲ್ಲ ನಿನ್ನ ಬಾಳಿನಲ್ಲಿ. ನಮ್ಮೆಲ್ಲರ ಮಾತನ್ನು ಮೀರಿ ನಡೆದಿದ್ದಿ, ಆದರೆ ನೀನಿಲ್ಲದಿರು ಈ ಮನೆಯಲ್ಲಿ ಒಂದು ಅರಗಳಿಗೆ. ಅಡ್ಡ, ನಿನ್ನ ಬಾಯಿನಿಂದ ಇಂಥ ಮಾತೆ ಶ್ರೀಮಂತನಿಗೊಬ್ಬನಿಗೆ ಶರಣಾಗಲಿಲ್ಲವೆಂದು ಕರುಳಿನ ಕುಡಿಯಲ್ಲೇ ಕತ್ತರಿಸಿ ಹಾಕುವಟ್ಟು ಕಠಿಣ ಮನಸ್ಸು ನಿನ್ನದೈತೆ ಅಡ್ಡ, ನಿನ್ನದೈತೆ. ಅದಕ್ಕಿಂತಲೂ ಮಿಗಿಲಾದದ್ದು ನಿಮ್ಮಣ್ಣನ ಭವಿಷ್ಯಕ್ಕೆ ಬೆಂಕಿ ಹಚ್ಚಿದ ನಿನ್ನ ದುಷ್ಟ ಗುಣಕ್ಕಾಗಿ. ಸಮಯ ಬಂದಂತೆ ಸಹನೆಯಿಂದ ನಡೆದುಕೊಂಡು ಬದುಕಿನ ಗುರಿ ತಲುಪಬೇಕೆಂಬುದನ್ನೇ ಮರೆತು ಯಾವಾಗಲೂ ನಿನ್ನ ಹಠ ಸಾಧಿಸುತ್ತಾ ನಡೆದರೆ ಬದುಕು ಮುಳ್ಳಿನ ಹಾಸಿಗೆಯಾಗುವುದು ನೆನಪಿರಲಿ. ಸಮಯ ಶಾಂತಿ ಸಹನೆಯಿಂದ ನಡೆದುಕೊಂಡ ಮನುಷ್ಯ ಎಂಥ ಕಷ್ಟ ಬಂದರೂ ಎಂಥ ದುಷ್ಟರಿಂದಲೂ ಪಾರಾಗಿ ಸಂತೋಷದಿಂದ ಬದುಕಬಲ್ಲ. ಆದರೆ ನಿನ್ನಂತೆ ದುಡುಕಿದರೆ ಕೆಡಕುಗಳ ಬಲೆಯಲ್ಲಿ ಸಿಲುಕಿ ಅಶಾಂತಿಯಿಂದ ತೊಳಲಾಡಬಲ್ಲ. ಆಯ್ತಣ್ಣ, ನನ್ನಿಂದ ಇನ್ನು ಮುಂದೆ ನಿಮಗೆ ತೊಂದರೆ ಆದರೆ ನಾನು ಹಿಂದೆ ನಿಮ್ಮೆಲ್ಲರ ಬಿಟ್ಟು ದೂರ ಹೋಗುತ್ತೇನೆ. ಆದರೆ ಇಲ್ಲಿವರೆಗೂ ನನ್ನನ್ನು ಜೋಪಾನ ಮಾಡಿದ ನಿಮ್ಮ ನಗಲಿ ಹೋಗುವುದಕ್ಕೆ ನನ್ನ ಮನ ಒಪ್ಪುತ್ತಿಲ್ಲ. ನನ್ನ ಮನ ಒಪ್ಪುತ್ತಿಲ್ಲ. ಇಲ್ಲೇ ಇದ್ದರೆ ನಾನು ಮೊದಲಿನ ಪ್ರೀತಿ ನನಗೆ ಸಿಗುತ್ತಿಲ್ಲ. ನನಗೆ ಆಯ್ತಣ್ಣ, ನಾನು ಎಲ್ಲೇ ಇದ್ದರೂ ಹೇಗೆ ಇದ್ದರೂ ನಿಮ್ಮ ತಮ್ಮನಾಗೇ ಬದುಕುತ್ತೇನಣ್ಣ. ನಿಮ್ಮೆಲ್ಲರ ಆಶೀರ್ವಾದ ಹೊಂದಿದ್ದರೆ ಅಷ್ಟೇ ಸಾಕು ಅಣ್ಣ. ಬರ್ತೀನಣ್ಣ. ಎಲ್ಲಿಗೆ ಹೋಗ್ತೆ? ಮನ ತಿಳಿದಲ್ಲಿಗೆ, ನೆಮ್ಮದಿ ಶಾಂತಿ ಸಿಗುವಲ್ಲಿಗೆ, ನ್ಯಾಯ ನೀತಿ ಪ್ರೀತಿ ಇರುವಲ್ಲಿಗೆ. ಅದ್ಕಪ್ಪ, ನನ್ನಿಂದ ಅಣ್ಣಂದಿರ ಮನಸ್ಸಿಗೆ ನೋವಾಗಿದೆ ಅತ್ತೆ. ನನ್ನಿಂದಲೇ ಆ ಸಾಹುಕಾರ ಸಾಲ ಕೊಡದೆ ಇವರೆಲ್ಲರ ಮನಸ್ಸಿಗೆ ಕಠಿಣವಾಗಿದೆ ಅತ್ತೆ. ತಲೆಬಾಗಿ ನಡೆಯಲಿಲ್ಲ ಎಂಬ ಕಾರಣಕ್ಕೆ ಅವನಿಂದ ಈ ಮನೆಗೆ ಕಷ್ಟ ಬರಬಹುದು ಎಂದು ಹೆದರಿಕೆಯಾಗಿದೆ ಅತ್ತೆ. ಅದಕ್ಕಾಗಿ ನಾನು ನಿಮ್ಮೆಲ್ಲರನ್ನು ಬಿಟ್ಟು ಬಹುದೂರ ಹೋಗುತ್ತೇನೆ ಅತ್ತಿಗೆ, ಬಹುದೂರ ಹೋಗುತ್ತೇನೆ. ಆಶೀರ್ವಾದ ಮಾಡುವ. ಅಯ್ಯೋ ಹುಚ್ಚಪ್ಪ, ಇಷ್ಟಕ್ಕೆ ಮನ ನೊಂದುಕೊಂಡು ಈ ಕೆರಳಿನ ಪ್ರೀತಿಯನ್ನು ಕಳೆದುಕೊಂಡು ಮನೆ ಬಿಟ್ಟು ಹೋಗ್ತಾ ಇದ್ದೇನು? ಇವರೆಲ್ಲರ ದೃಷ್ಟಿಯಲ್ಲಿ ನಾನೊಬ್ಬ ದೊಡ್ಡ ಅಪರಾಧಿಯಾಗಿ ಬಿಟ್ಟಿನ ಅತ್ತಿಗೆ.
ಇವರೆಲ್ಲರ ಪ್ರೀತಿ ಅಳಿದ ಮೇಲೆ ನಾ ಹೇಗೆ ಇರಲಿ ಅತ್ಕಪ್ಪ, ನಾ ಹೇಗೆ ಇರಲಿ? ಮನ ಮುರಿದ ಮೇಲೆ, ಮಮತೆ ಅಳಿದ ಮೇಲೆ ನಾ ಹೇಗೆ ಈ ಮನೆಯಲ್ಲಿ ಉಳಿಯಲೆ ಬಾ, ಹೇಳಬಾ. ಯಾರು ನಿನ್ನನ್ನು ತಪ್ಪುಗಾರ ಅಂತ ತೀರ್ಪಿತ್ತವರು? ಯಾರು ನಿನ್ನ ಮನೆಯಿಂದ ಹೋಗು ಅಂತ ಹೇಳಿದವರು? ನೀನು ಎಲ್ಲಿಗೂ ಹೋಗ್ಬೇಕಾಗಿಲ್ಲ. ಆ ದುಷ್ಟನಿಗೆ ಯಾವತ್ತೂ ಹೆದರಲೂ ಬೇಕಾಗಿಲ್ಲ. ನೀನು ಯಾವಾಗಲೂ ವೀರನಾಗಿ ಧೀರನಾಗಿ ಬದುಕಬೇಕು ವಿನಃ ಹೇಡಿಯಂತೆ ಬದುಕಬೇಕಾಗಿಲ್ಲ. ನ್ಯಾಯ, ನೀತಿ, ಧರ್ಮವನ್ನ ಬಿಡಬೇಡ. ಇದು ನಿನ್ನ ಅತ್ತಿಗೆ ಆಜ್ಞೆ. ಗೌರಿ, ಏನಾಗಿದೆ ನಿನಗಿಂದು? ಇವನು ಮಾಡಿದ ತಪ್ಪನ್ನು ತಿಳಿದುಕೊಳ್ಳದೆ ಇವನ ಪರವಾಗಿ ಮಾತನಾಡುವಿಯಾ? ನೀನು ಇಷ್ಟೊಂದು ಮುದ್ದು ಮಾಡಿದ್ದರಿಂದಲೇ ಇವನು ಈ ರೀತಿ ದುರಂಕಾರಿಯಾಗಿ ನಿಂತಿದ್ದು. ನನಗೆ ಎಲ್ಲ ತಿಳಿದಿದೆ ರೀ. ಇವನು ತಪ್ಪುಗಾರನಲ್ಲ ಅಂತ ತಿಳ್ಕೊಂಡೆ ನಾನು ಈ ರೀತಿ ಮಾತಾಡ್ತಾ ಇದ್ದೀನಿ. ನೋಡಪ್ಪ, ನೀವೆಲ್ಲರೂ ಒಂದಾಗಿ ಚೆಂದಾಗಿ ಬಾಳಬೇಕಾಗಿದೆ. ನಿಮ್ಮಿಂದ ಈ ಮನೆ ಬೆಳಕಾಗಬೇಕಾಗಿದೆ. ಏನ್ರಪ್ಪ, ನೀವೆಲ್ಲರೂ ನನ್ನನ್ನು ಹೆತ್ತ ತಾಯಿ ಅಂತ ತಿಳ್ಕೊಂಡಿದ್ರೆ ನನಗೊಂದು ಮಾತು ಕೊಡಬೇಕಾಗಿದೆ. ಮಾತು ಕೊಡೋದಷ್ಟೇ ಇಲ್ಲ, ಕೊನೆವರೆಗೂ ಆ ಮಾತನ್ನು ನಡೆಸಿಕೊಡುವ ಛಲ ನಿಮ್ಮಲ್ಲಿ ಇರಬೇಕಾಗಿದೆ. ಮಾತು ಕೊಡೋದಕ್ಕೆ ಸಿದ್ಧರಿದ್ದೀರಾ? ಗೌರಿ, ಏನಾಗಿದೆ ನಿನಗಿಂದು? ಯಾಕೆ ಈ ರೀತಿ ಮಾತನಾಡ್ತಾ ಇದೀಯಾ? ದೇವರ ದಯೆಯಿಂದ ನನಗೇನೂ ಆಗಿಲ್ಲ. ಈ ತಾಯಿ ಮಕ್ಕಳ ಮಧ್ಯ ನೀವು ಬರೋದು ಬೇಕಾಗಿಲ್ಲ. ನಿಮ್ಮ ದುಃಖವನ್ನು ನಿವಾರಿಸಲು ಆ ದೇವರಿದ್ದಾನೆ. ಏನ್ರಪ್ಪ, ಸುಮ್ಮನೆ ನಿಂತ್ಕೊಂಡ್ಬಿಟ್ರಲ್ಲ ಯಾಕೆ? ಈ ಅತ್ತಿಗೆ ಮಾತು ಕೇಳುತ್ತಾ ಇದ್ದಾಳೆ, ನಡೆಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಅಂಜಿಕೆ ಬರೋದಾದ್ರೆ ನೀವು ಆಗೋದಿಲ್ಲ ಅಂತ ಹೇಳಬಹುದು. ಅತ್ತಿಗೆ, ನೀವು ಪ್ರಾಣ ಕೇಳಿದ್ದರು ಈ ಶಿರನೆ ಕಳೆದು ನಿಮ್ಮ ಪಾದದ ಮೇಲಿಡಲು ಸಿದ್ಧವಾಗಿರುವ ಈ ನಿಮ್ಮ ಮೈದುನರ ಮೇಲೆ ಅನುಮಾನ ಬೇಡ ಅತ್ತಿಗೆಮ್ಮ. ನೀವು ಯಾವ ಮಾತು ಕೇಳಿದರೂ ಚಾಚು ತಪ್ಪದೆ ಪಾಲಿಸುತ್ತೇವೆ ಎಂದು ತಾಯಿ ಮಹಾಲಕ್ಷ್ಮಿ ದೇವಿಗೆ ಆಣೆ ಮಾಡಿ ಹೇಳ್ತೀನಿ ನನ್ನವ್ವ. ಚೆನ್ನಾಗಿ ಎಚ್ಚರದಿಂದ ವಿಚಾರ ಮಾಡಿ ಮಾತು ಕೊಡಿ. ಯಾಕಂದ್ರೆ ಮಾತು ಆಡಿದರಾಯ್ತು, ಮುತ್ತು ಒಡೆದರೆ ಹೋಯ್ತು ಅಂತ. ಒಂದ್ಸಲ ಅಲ್ಲ, ಮಾತು ಕೊಡೋಕ್ಕಿಂತ ಮೊದಲು 100 ಸಲ ವಿಚಾರ ಮಾಡಿ ಮಾತು ಕೊಡಿ. ಆವೇಶದಲ್ಲಿ ಅತ್ತಿಗೆ ಕೇಳ್ತಾ ಇದ್ದಾಳೆ ಅಂತ ಮಾತು ಕೊಟ್ಟು ಮುಂದೆ ಮನ ನೊಂದ್ಕೊಳ್ಬೇಡಿ. ಇದರಿಂದ ನಿಮ್ಮ ಮನಸ್ಸಿಗೂ ಸುಖವಿಲ್ಲ, ನನ್ನ ಮನಸ್ಸಿಗೂ ನೆಮ್ಮದಿ ಇಲ್ಲ. ತಾಯಿ ಸತ್ತು ತಬ್ಬಲಿಗಳಾಗಿದ್ದ ನಮ್ಮನ್ನು ಮೈದುನರಂತೆ ಕಾಣದೆ ಮಮತೆಯ ಮಕ್ಕಳಂತೆ ಕಂಡು ನಮ್ಮನ್ನು ಬೆಳೆಸಿ ದೊಡ್ಡವರನ್ನಾಗಿ ಮಾಡಿ ಬದುಕಲು ದಾರಿ ತೋರುತ್ತಿರುವಿರಿ. ನೀವಾಗದೆ ಬೇರೆ ಯಾರು ನಿಮ್ಮ ಸ್ಥಾನದಲ್ಲಿದ್ದು ನಮ್ಮನ್ನು ಕಾಪಾಡದಿದ್ದರೆ ದಿಕ್ಕು ತಪ್ಪಿದ ಹಕ್ಕಿಗಳಂತೆ ಹಾರಿ ಹೋಗುತ್ತಿದ್ದೆವು. ಇಡೀ ಅನ್ನಕ್ಕಾಗಿ ನಮ್ಮ ಪಾಲಿಗೆ ನೀನು ಅನ್ನಪೂರ್ಣೆಯಮ್ಮ, ಅನ್ನಪೂರ್ಣೆ. ನಿನಗೆ ಮಾತು ಕೊಡದಿದ್ದರೆ, ಕೊಟ್ಟ ಮಾತಿನಂತೆ ನಡೆದುಕೊಳ್ಳಿದ್ದರೆ ನಮಗೆ ನರಕ ತಪ್ಪಿದಲ್ಲ. ನೀನು ಹೇಳಿದಂತೆ ಕೇಳುತ್ತೇವೆ, ಹೇಳಮ್ಮ. ಅಣ್ಣ ತಮ್ಮಂದ್ರೆಲ್ಲರೂ ದುಡಿದು ದುಡ್ಡಿನ ದೊಡ್ಡಪ್ಪರೆನಿಸ್ಕೊಳ್ಬೇಕು. ಯಾವುದೇ ದುಶ್ಚಟಕ್ಕೆ ಬಲಿಯಾಗಬಾರ್ದು. ಸುಖ ದುಃಖ ಬಂದರೂ ಬದಲಾಗಬಾರ್ದು. ಒಬ್ಬರಿಗೊಬ್ಬರು ಯಾವುದೇ ಕಾಲಕ್ಕೂ ಜಗಳಾಡಬಾರ್ದು. ಮುಂದೆ ನಿಮ್ಮ ಮದುವೆ ಆದಮೇಲೆ ನಿಮ್ಮ ಮನೆ ಮಡದಿಯರ ಮಾತನ್ನು ಕೇಳಿ ಯಾವುದೇ ಕಾರಣಕ್ಕೂ ನೀವು ಬದಲಾಗಬಾರ್ದು. ಈ ಮನೆ ನಿಮ್ಮ ಮನ ಒಡೆಯದಂತೆ ನೀವು ಒಂದಾಗಿ ಬಾಳ್ತೀರಿ ಅಂತ ನೀವು ನನಗೆ ಮಾತು ಕೊಟ್ಟರೆ ನನಗೆ ಎಷ್ಟೊಂದು ಆನಂದ ಆಗುತ್ತಂತ ಆ ದೇವರಿಗೆ ಗೊತ್ತು. ಅವ್ವ, ನಿನ್ನ ಮಾತಿಗೆ ಮನಸಾರು ಒಪ್ಪಿ ಪ್ರಮಾಣ ಮಾಡಿ ಹೇಳ್ತೀನಿ ನನ್ನವ್ವ. ಕೊನೆಯವರೆಗೂ ಅಣ್ಣ ತಮ್ಮಂದಿರೆಲ್ಲರೂ ಒಂದಾಗಿ ಬಾಳ್ತೀವಿ, ನಿನಗೆ ಕೀರ್ತಿ ತರ್ತೀವಿ. ಇದು ಸತ್ಯವಾದ ಮಾತು ನನ್ನವ್ವ, ಸತ್ಯವಾದ ಮಾತು. ಚಿಂತಿಸದೆ ಸಂತೋಷದಿಂದ ನಮ್ಮ ಬದುಕಿಗೆ ಬೆಳಕು ತೋರು ನನ್ನವ್ವ. ಯಾರು ಏನೇ ಹೇಳಿದರು, ನಮ್ಮಲ್ಲಿ ನಾವೆಷ್ಟೇ ಕಾದಾಡಿದ್ರು ಎಂದೆಂದಿಗೂ ಈ ಮನೆ ಒಡೆದಂತೆ ಬಾಳ್ತೀವಿ. ಈ ಮಾತು ಶಿವನಾಣೆಗೂ ಸತ್ಯ. ಬಡತನ ಬೇರಲಿ, ಮುಂದೆ ಶ್ರೀಮಂತಿಕೆ ಬರಲಿ, ನಾವೆಲ್ಲರೂ ಒಂದಾಗಿ ಬಾಳುತ್ತೇವೆ ಅತ್ತಿಗಮ್ಮ. ನೀವು ಯಾವಾಗಲೂ ನಗು ನಗುತ್ತಾ ಇರಬೇಕಮ್ಮ. ನೀವು ನಕ್ಕರೆ ನಮ್ಮ ಹಾಲು ಸಕ್ಕರೆ ತಂತೆ. ಈಗ ನನ್ನ ಮನಸ್ಸಿಗೆ ಹಾಲು ಕುಡಿದಷ್ಟು ಆನಂದವಾಯ್ತಪ್ಪ. ನೀವೆಲ್ಲರೂ ಕೊನೆಯಾಗಿ ಒಂದಾಗಿ ಚೆಂದಾಗಿ ಬಾಳ್ಬೇಕನ್ನೋದೇ ನನ್ನ ಹಿರಿಯ ಆಸೆ.
ಗೌರಿ, ನಿನ್ನ ಆಸೆ ಖಂಡಿತ ನೆರವೇರುತ್ತೆ. ಮಾತು ತಪ್ಪದ ಮೈದಿನರವಾಗ ಅನುಮಾನದ ಸಂಖ್ಯೆ ಮೂಡದಿರಲಿ ನಿನ್ನ ಮನದಲ್ಲಿ. ನನ್ನ ಅಣ್ಣ ಅತ್ತಿಗೆಯರೇ ಹೆತ್ತ ತಂದೆ ತಾಯಿಗಳನ್ನು ತಿಳುವಳಿಕೆಯಿಂದ ನಡೆಯುವ ನನ್ನ ತಮ್ಮಂದರು ಬುದ್ಧಿವಂತರೂ ಹೌದು, ಬಲವಂತರೂ ಹೌದು. ಎಲ್ಲವನ್ನ ವಿಚಾರ ಮಾಡಿ ನಾನು ನಿರ್ಧಾರಕ್ಕೆ ಬಂದಿದ್ದೇನೆ. ಒಂದು ನಿಮಿಷ ಇರಿ, ಈಗಲೇ ಬರ್ತೀನಿ. ತೆಗೆದುಕೊಳ್ಳಿ. ಈ ಬಂಗಾರದ ಬಳೆಗಳನ್ನು ಮಾರಿ ನನ್ನ ಮೈದುನ ವಿದ್ಯಾಭ್ಯಾಸಕ್ಕೆ ಕಳಿಸ್ಕೊಳ್ಳಿ. ಹಾ, ಏನು ನಿನ್ನ ಬಂಗಾರದ ಬಳೆಗಳನ್ನು ಮಾರುವುದೇ? ಛೇ, ಬೇಡ ಗೌರಿ, ಬೇಡ. ಈ ಬಳೆಗಳು ನನ್ನುವಂತ ಯಾರು ಹೇಳಿದ್ರು? ಈ ಬಂಗಾರದಿಂದ ನನ್ನ ಮೈದನ ಬದುಕು ಬಂಗಾರವಾದ್ರೆ ನನಗೆ ಅಷ್ಟೇ ಸಾಕು ಕಣ್ರಿ. ಅವನು ಚೆನ್ನಾಗಿ ಕಲಿತು ವಿದ್ಯಾವಂತನಾಗಿ ದೊಡ್ಡ ಅಧಿಕಾರಿಯಾಗಿ ಎಲ್ಲರ ಕೀರ್ತಿಗೆ ಪಾತ್ರನಾದ್ರೆ ಅದುವೇ ನನಗೆ ಸಾರ್ಥಕ ಅಲ್ವೇ? ಅತ್ತಿಗೆ ಅಮ್ಮ, ನೀನೆಂಥ ತ್ಯಾಗಜೀವಿಯಮ್ಮ. ನನ್ನ ಭವಿಷ್ಯದ ಬದುಕಿಗಾಗಿ ನಿನ್ನ ಬಂಗಾರವನ್ನೇ ಮಾರಲು ಹೇಳುವ ದೇವತೆಯಮ್ಮ, ದೇವತೆ. ನಿಮ್ಮಂತ ಅಣ್ಣ ಅತ್ತಿಗೆಯರನ್ನು ಪಡೆದ ನಾನೇ ಪುಣ್ಯವಂತನು. ತಮ್ಮ ರಮೇಶ, ಅತ್ತಿಗೆಯ ತ್ಯಾಗವನ್ನು ಮರೆಯದೆ ದೇವರು ನಿನಗೆ ದಾರಿ ತೋರಿದಾಗ ಇಂತಹದ್ದೇ ಬಳೆಗಳನ್ನು ತಂದು ಅತ್ತಿಗೆ ಅರ್ಪಿಸಿದಾಗ ನಿನ್ನ ಋಣ ತೀರುವುದು ರಮೇಶ. ಎಂದಿಗೂ ಸಾಧ್ಯವಿಲ್ಲ. ಶಿವನ ಸಾಕ್ಷಿಯಾಗಿ ಅಂತ ಹೀನ ವಿಚಾರ ಮೂಡಿದರೆ ನನ್ನ ಮನದಲ್ಲಿ, ನಿನಗೆ ಮಾತು ಕೊಡದಿದ್ದರೆ ನನಗೆ ನರಕ ತಪ್ಪಿದಲ್ಲಮ್ಮ. ಆಯ್ತಪ್ಪ. ಅಲ್ಲ, ಬುದ್ಧಿವಂತರಿಗೆ ತಿಳಿಸಿ ಹೇಳೋದು ಒಂದೇ ಸಲ. ಎಲ್ಲರೂ ತಿಳಿದುಕೊಂಡು ಬಾಳಿದ್ರೆ ಅವರ ಬದುಕು ಸುಖದ ಸುಗ್ಗಿಯ ಕಾಲ. ಅಮೃತ ವಿಷ ಇದೆಲ್ಲವನ್ನು ನಡೆಸಿಕೊಡೋದು ನಿಮ್ಮ ಕೈಯಲ್ಲೇ ಇದೆ ನೋಡಿ. ಎಲ್ಲರೂ ಒಂದಾಗಿ ಚೆಂದಾಗಿ ಬಾಳಿದರೆ ಎಲ್ಲರ ಮನಸ್ಸಿಗೂ ಆನಂದ. ಅಂದಹಾಗೆ ಇವತ್ತು ನಿಮ್ಮ ತಮ್ಮನ ಬರ್ಡೇ ಅನ್ನೋದು ಯಾರಿಗೂ ನೆನಪೇ ಇಲ್ವಾ? ಆ ಖುಷಿಗಾಗಿ ಎಲ್ಲರೂ ಕುಣಿದು ಕುಪ್ಪಳಿಸ್ಬೇಕು. ಮನೆಯಲ್ಲಿ ದಿನವೂ ಮಿರಗು ಚೈತ್ರವೇ, ಕರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ದಿನವೂ ಮಿರಗು ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಪ್ರೀತಿಯ ಪರಮಾನ, ಪ್ರೀತಿಯ ಸುಮಾನ. ಜನುಮ ದಿನ ಅನ್ನೋ ಬನ್ನಿ, ಇದೇ ಖುಷಿ.